ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಹೋದ ಕ್ಲಾಸಲ್ಲಿ ನಾವು ಥಿಯರಿಟಿಕಲ್ KVL ನೋಡಿದ್ವಿ ಅಲ್ವಾ, ಇದೆಲ್ಲ ಯಾವ ರೀತಿ ಅಂತ. ಸೊ ಈಗ ಪ್ರಾಕ್ಟಿಕಲಿ ನೋಡೋಣ, ಓಕೆನಾ. ಸೊ ಹೋದ ಕ್ಲಾಸಲ್ಲಿ ಅಂದರೆ ಲೈಕ್ KCL ಅಪ್ಲೈ ಮಾಡಬೇಕಾದ್ರೆ ಹೇಳಿದೆ ಯಾವ ರೀತಿ ಇದೆಲ್ಲ ಕನೆಕ್ಷನ್ ಅಂತ. ಸೊ ಎಲ್ಲ ರೆಡಿ ಆಗಿದೆ. ಓಕೆ, ಪ್ಲಾಟ್ ಅಂತ ಕೊಟ್ಟರೆ ಗ್ರಾಫ್ ಕೂಡ ಪ್ಲಾಟ್ ಆಗುತ್ತೆ. ಓಕೆ, ಸೊ ಕನೆಕ್ಷನ್ ರೆಡಿ ಇದೆ, ಮತ್ತು ಅಬ್ಸರ್ವೇಷನ್ ಟೇಬಲ್ ಕೂಡ ರೆಡಿ ಇದೆ. ಇದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಪವರ್ ಸಪ್ಲೈ, ಸರ್ಕ್ಯೂಟ್, ವೋಲ್ಟ್ಮೀಟರ್. ಓಕೆ, ಇಯರ್ ಟೇಬಲ್. ಓಕೆನಾ. ನಾನು ಒಂದು ಯಾವ್ದಾದ್ರು ತೊಗೊಂಡ್ಬಿಟ್ಟು ಪ್ರೂವ್ ಮಾಡ್ತೀನಿ KVLನ. ಇನ್ನು ಮಿಕ್ಕಿದ್ದೆಲ್ಲ ನೀವು ಹೋಮ್ವರ್ಕ್ ತೊಗೊಂಡು ಮಾಡಿ, ಓಕೆನಾ. ನಾನು ಲಾಸ್ಟ್ ಒನ್ ಇದೆಯಲ್ಲ 10 ವೋಲ್ಟ್ ಇದ್ದು ಅದು ಮಾಡ್ತೀನಿ. ಓಕೆ, ಇಯರ್ ನೋಡಿ 10 ವೋಲ್ಟ್ ಇಲ್ಲಿ ಸಪ್ಲೈ ಕೊಟ್ಟಿದ್ದೀನಿ. ಓಕೆನಾ. ನಮ್ಮ KVL ಏನು ಇಲ್ಲಿ ಎಷ್ಟೆಷ್ಟು ವೋಲ್ಟೇಜ್ ಎಲ್ಲೆಲ್ಲಿ ಹೋಗ್ತಿದೆ ಅಂತಲ್ವಾ. ಸಮ್ ಆಫ್ ವೋಲ್ಟೇಜಸ್ ಲೂಪ್ ಈಸ್ ಈಕ್ವಲ್ ಟು 0. ಅಲ್ಜಿಬ್ರಾಯಿಕ್ ಸಮ್ ಆಫ್ ವೋಲ್ಟೇಜ್ 0 ಅಲ್ವಾ. ಸೊ ಇಲ್ಲಿ V1, ಇಲ್ಲಿ V2, ಇಲ್ಲಿ V3 ಹೋಗ್ಬೇಕು. V2 V3 ಅಲ್ವಾ. ಸೊ ಹಿಯರ್ ಏನಾಗುತ್ತೆ ಅಂದರೆ ನೋಡಿ, ಫಸ್ಟ್ ನಾವು 10 ವೋಲ್ಟ್ ಕೊಟ್ಟಿದ್ದೀವಿ. R1 ಎಷ್ಟು 4 ಓಮ್. ಓಕೆನಾ. R1 4 ಓಮ್ ಇದೆ. R2 12 ಮತ್ತು R3 18. ಬಿಫೋರ್ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಏನು ಸೀರೀಸಲ್ಲಿ ವೋಲ್ಟೇಜ್ ಏನಾಗುತ್ತೆ, ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ, ಪ್ಯಾರಲಲ್ ವೋಲ್ಟೇಜು ಸೇಮ್ ಇರುತ್ತೆ ಅಲ್ವಾ. ಸೊ ಇಲ್ಲಿ R1 4 ಓಮ್ ಇರೋದ್ರಿಂದ ಇಲ್ಲಿ 4 ಓಮ್ ಅಲ್ವಾ. R2 12 18 ಬಿಟ್ಟು ಹಾಕಿ, ಅದು ವೋಲ್ಟೇಜ್ ಸೇಮ್ ಆಗುತ್ತೆ. ಸೊ ಇಲ್ಲಿ V1 ವೋಲ್ಟ್ ಮೀಟರ್ ರೆಸ್ಪೆಕ್ಟೆಡ್ ಕನೆಕ್ಟ್ ಆಗಿದೆ. ಓಕೆನಾ. ಸೊ ನಾನು 10 ವೋಲ್ಟ್ ಅಪ್ಲೈ ಮಾಡಿದ್ದೀನಿ. ಇಲ್ಲಿ 3.5 6.5 6.5 ಈ V1 ಅಲ್ಲಿ 3.5 ಯಾಕಾಯಿತು ಅಲ್ವಾ. 10 ಇರುತ್ತೆ, 9 ಆಗಬೇಕಾಯ್ತಲ್ಲ. ಇಲ್ಲಿ 0.55 ಬರ್ಬೋದಾಯ್ತಲ್ಲ ಅಂದ್ಬಿಟ್ಟು. ಬಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಈ ವೋಲ್ಟೇಜು ರ್ಯಾಂಡಮ್ಲಿ ಡಿಸೈಡ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್, ಕರೆಂಟ್ ಅಂಡ್ ಸರ್ಕ್ಯೂಟ್ ಸ್ಟ್ರಕ್ಚರ್ ಮೇಲೆ ಇದು ಸ್ಪ್ಲಿಟ್ ಆಗಿರುತ್ತೆ. ಓಕೆನಾ. ನೋಡಿ ಈಗ V2 is equal to V3 6.5. ಯಾಕೆಂದರೆ ವೋಲ್ಟೇಜ್ ಅಲ್ವಾ, ಪ್ಯಾರಲಲ್ ಇರೋದ್ರಿಂದ ಸೇಮ್ ಇರುತ್ತೆ. ಇಲ್ಲಿ ಪ್ಯಾರಲಲ್ ಇದೆ ಆಯ್ತಾ, ಸೇಮ್ ಆಗುತ್ತೆ ವೋಲ್ಟೇಜ್. ಓಕೆನಾ. ದೆನ್ ಇಲ್ಲಿ KVL ಅಪ್ಲೈ ಮಾಡಿ. ಟೋಟಲ್ ವೋಲ್ಟೇಜ್ ಇಸ್ಕೊಂಡು ಸಮ್ ಆಫ್ ಡ್ರಾಪ್. ಟೋಟಲ್ ಎಷ್ಟು 10. V1 ಎಷ್ಟು 3.5, V2 ಎಷ್ಟು 6.5, V1 V2 ನೆಕ್ಸ್ಟು V1 V3. ಓಕೆನಾ. KVL ಅಪ್ಲೈ ಮಾಡಿ ಪ್ರೂವ್ ಮಾಡೋದು ನೋಡ್ತಾ ಇದ್ದೀವಿ. ಸೊ 3.5 + 6.5 10. ಎಸ್, ಲೂಪ್ 1 ಕರೆಕ್ಟ್. ನೀವು ಥ್ರೂ R3 10 is equal to 3.5 + 6.5. ಎಸ್, ಇದು ಕೂಡ ಕರೆಕ್ಟ್ ಆಯಿತು. ಓಕೆನಾ. ಸೊ ಇನ್ ಈಚ್ ಲೂಪ್ ವೋಲ್ಟೇಜ್ ಈಸ್ ಬ್ಯಾಲೆನ್ಸ್. 10 is equal to 10 ಆಯ್ತಲ್ವಾ. ದೆನ್ ಇಲ್ಲಿ ಒಂದು ಕ್ವಶನ್ ಏನು ನಾನು ಹೇಳಿದ್ನ, ವೈ ಸೇಮ್ 6.5 ಫಾರ್ R2 R3 ಅಂದರೆ ಪ್ಯಾರಲಲ್ ರೂಲ್ ಗೊತ್ತಲ್ಲ, ಸೀರೀಸ್ ಪ್ಯಾರಲಲ್ ಮಾಡಬೇಕಾದ್ರೆ ಹೇಳಿದ್ನಲ್ಲ. ಸೊ ಸೇಮ್ ಸ್ಟಾರ್ಟ್ ನೋಡ್ ಪ್ಲಸ್ ಸೇಮ್ ಎಂಡ್ ನೋಡ್. ಸೊ ಹಂಗಾಗಿ ವೋಲ್ಟೇಜು ಸೇಮ್ ಆಗುತ್ತೆ. ಓಕೆನಾ. ಸೊ ಫೈನಲಿ ಫ್ಲೋ ನೋಡೋದಾದರೆ ಬ್ಯಾಟರಿ 10 ವೋಲ್ಟ್ ಕೊಡುತ್ತೆ. R1 3.5 ಯೂಸ್ ಆಗುತ್ತೆ. ರಿಮೈನಿಂಗ್ 6.5 ಆ ಕಡೆ ಈ ಕಡೆ R2 R3ಗೆ ಹೋಗುತ್ತೆ. ಸೊ ಪ್ಯಾರಲಲ್ ಬ್ರಾಂಚಸ್ ಶೇರ್ಸ್ ಸೇಮ್ 6.5. ಓಕೆನಾ. ದೆನ್ ಇಲ್ಲಿ KVL ಹೆಂಗೆ ವರ್ಕ್ ಆಯಿತು ಅಂದರೆ ನೋಡಿ, ಗಿವನ್ ಎನರ್ಜಿ 10, ಯೂಸ್ಡ್ ಎನರ್ಜಿ 10. ಅರ್ಥ ಆಯ್ತಾ. ದಟ್ಸ್ ಇಟ್. ಎನರ್ಜಿ ಗಿವನ್ ಈಸ್ ಈಕ್ವಲ್ ಟು ಎನರ್ಜಿ ಯೂಸ್ಡ್. ಬ್ಯಾಟರಿ ಈಸ್ ಈಕ್ವಲ್ ಟು ಗಿವನ್ ಎನರ್ಜಿ. R1 R2 R3 ಎಲ್ಲ ಯೂಸ್ಡ್ ಎನರ್ಜಿ. ಅರ್ಥ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ V total is equal to V drop 1 plus V drop 2 ಫಾರ್ ಬೋತ್ ಲೂಪ್ಸ್. ಅರ್ಥ ಆಯ್ತಾ. ಸೊ ಇಲ್ಲಿ ಕ್ವಶನ್ ಅಲ್ಲೇ ಹೇಳಿದ್ನಲ್ಲ, ಯಾಕೆ R1 3.5 ಅಂತ ಅಂತಾರೆ. ಇಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್, ಕರೆಂಟ್, ಸರ್ಕ್ಯೂಟ್ ಸ್ಟ್ರಕ್ಚರ್. ಓಕೆನಾ. ಫಾರ್ಮುಲಾ ಇದು, ಓಮ್ಸ್ ಲಾದು. ಇಲ್ಲಿ ಹೆಂಗೆ ಅಂತ ನಾನು ಹೇಳ್ತೀನಿ. 3.5 ಯಾಕೆ ಅಂತ ಇಲ್ಲಿ ಪ್ರೂವ್ ಆಗುತ್ತೆ ನೋಡಿ. ವೋಲ್ಟೇಜ್ ಅಕ್ರಾಸ್ ಎನಿ ರೆಸಿಸ್ಟರ್ ಡಿಪೆಂಡ್ಸ್ ಆನ್ ಕರೆಂಟ್ ಥ್ರೂ ಇಟ್ ಮತ್ತು ರೆಸಿಸ್ಟೆನ್ಸ್ ಅಲ್ವಾ. ಸೊ ವೈ 3.5 ಅಂದರೆ ಈಗ R1 4 ಓಮ್ ಇದೆ. ಟೋಟಲ್ ಕರೆಂಟು 0.875 ಅಲ್ವಾ. ಇನ್ನು R1 4 ಓಮ್, ಟೋಟಲ್ ಕರೆಂಟ್ ಎಷ್ಟಿದೆ 0.875. ಹಿಂಗೆ ಹೇಳ್ತಿದ್ದೀರಾ 0.75 ಅಂದರೆ ಕ್ಯಾಲ್ಕುಲೇಷನ್. V is equal to I into R ಮಾಡಿದರೆ, I is equal to V by R ಮಾಡಿದರೆ V ಎಷ್ಟಿದೆ 3.5 ಡಿವೈಡೆಡ್ ಬೈ R ಎಷ್ಟಿದೆ 4 ಮಾಡಿದರೆ 0.875 ಬರುತ್ತೆ. ಓಕೆನಾ. ಈಗ R1 ಎಷ್ಟು ವೋಲ್ಟೇಜ್ ಅಂತ ಕಂಡುಹಿಡಿಬೇಕು ಅಂದರೆ I into R. ಐ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಿದೆ 0.87 ಇಂಟು R ಮಾಡಿದ್ರೆ 3.5. ಸೊ 3.5 VR ನಲ್ಲಿ ಯೂಸ್ ಆಗುತ್ತೆ.
ವೈ ನಾಟ್ 9 8 ಅಂತ ಏನಾದರೂ ಕ್ವಶನ್ ಹಾಕಿದ್ರೆ ಈಗ ಎಕ್ಸಾಂಪಲ್ ವಿ ಆರ್ 9 ಅಂತ ತಗೊಳ್ಳಿ, ಐ ಈಸ್ ಇಕ್ವಲ್ ಟು ವಿ ಬೈ ಆರ್ ಅಂತ ತಗೊಂಡ್ರೆ 2.25. ಇಟ್ ನಾಟ್ ಅಟ್ ಆಲ್ ಪಾಸಿಬಲ್. ಓಕೆನಾ? ದಿಸ್ ಈಸ್ ಅಬೌಟ್ KVL. ಸೊ ಇಂಪಾರ್ಟೆಂಟ್ ಏನೇನೆಂದರೆ ಕರೆಂಟ್ ಈಸ್ ಡಿಸೈಡ್ ಬೈ ಎಂಟೈರ್ ಸರ್ಕ್ಯೂಟ್, ನಾಟ್ ಎ ಸಿಂಗಲ್ ರೆಸಿಸ್ಟರ್ ಅಲ್ವಾ. ಒಂದು ಸಿಂಗಲ್ ರೆಸಿಸ್ಟರ್ ಮೇಲೆ ಡಿಪೆಂಡ್ ಆಗಲ್ಲ, ಎಂಟೈರ್ ಸರ್ಕ್ಯೂಟ್ ಮೇಲೆ ಡಿಸೈಡ್ ಆಗುತ್ತೆ ಅಲ್ವಾ. ದೆನ್ ವೋಲ್ಟೇಜ್ ಡಿವೈಡ್ ಬೇಸ್ಡ್ ಆನ್ ರೆಸಿಸ್ಟೆನ್ಸ್. ಇಲ್ಲಿ ವೋಲ್ಟೇಜ್ ಡಿವೈಡ್ ಆಗಿದ್ರೆ ಬೇಸ್ಡ್ ಆನ್ ರೆಸಿಸ್ಟೆನ್ಸ್ ಅಲ್ವಾ. 4, 12, 18.7. ಓಕೆ. ದೆನ್ ಬಿಗ್ಗರ್ ರೆಸಿಸ್ಟೆನ್ಸ್ ಬಿಗ್ಗರ್ ವೋಲ್ಟೇಜ್ ಡ್ರಾಪ್, ಸ್ಮಾಲ್ ರೆಸಿಸ್ಟೆನ್ಸ್ ಸ್ಮಾಲ್ ವೋಲ್ಟೇಜ್ ಡ್ರಾಪ್. ಇಲ್ಲಿ 4 ಯೂಸ್ ಮಾಡೋ ಬದಲು ಇಲ್ಲಿ ಎಕ್ಸಾಂಪಲ್ 20 ಯೂಸ್ ಮಾಡಿದರೆ ವೋಲ್ಟೇಜ್ ಡ್ರಾಪ್ ಏನಾದರೂ ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ ನೋಡೋಣ. ಇಲ್ಲಿ ನೋಡಿ ವಿ ಇಸ್ ಇಕ್ವಲ್ ಟು ಐ ಆರ್ ಅಲ್ವಾ. ಆರ್ ಎಷ್ಟು ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ವೋಲ್ಟೇಜ್ ಡ್ರಾಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಅಬೌಟ್ KVL. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಸೊ ಟುಡೇ ಇವತ್ತಿಗೆ ಲೆವೆಲ್ 2 ಕೂಡ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಲೆವೆಲ್ 3ಗೆ ಹೋಗೋಣ. ಸೊ ಅಲ್ಲಿಂದ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲ ರಿವೈಸ್ ಮಾಡ್ತಿರ್ರಿ. ಆ್ಯಂಡ್ ಎಸ್, ಇಲ್ಲಿ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.